ಯಡಿಯೂರಪ್ಪನವರ ಆಪ್ತ ಸ್ವಾಮೀಜಿಯೊಬ್ಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಪ್ರಮುಖ ಸಚಿವ ಶಿವರಾಜ್ ತಂಗಡಗಿಯವರ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಯಡಿಯೂರಪ್ಪ ಆಪ್ತ ಸ್ವಾಮೀಜಿಯಿಂದ ಗಂಭೀರ ಆರೋಪ. ಸಚಿವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಯಡಿಯೂರಪ್ಪನವರ ಆಪ್ತ ಸ್ವಾಮೀಜಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಚಿವ ಶಿವರಾಜ್ ತಂಗಡಗಿಯವರ ವಿರುದ್ಧ ಅನುದಾನ ಬಿಡುಗಡೆಗೆ 25% ಶೇಕಡ 25% ಕಮಿಷನ್ ಅನ್ನು ಕೇಳಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದ್ದಾರೆ. 1.5 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಲಿಕ್ಕೆ ಸಚಿವರು ಕಮಿಷನ್ ಕೇಳಿದ್ದಾರೆ ಎನ್ನುವಂಥದ್ದು ಯಡಿಯೂರಪ್ಪ ಆಪ್ತ ಸ್ವಾಮೀಜಿಯ ಆರೋಪ. ಗಾಣಿಗ ಸಂಸ್ಥಾನದ ಪೂರ್ಣಾನಂದ ಸ್ವಾಮೀಜಿಯವರು ಮಾಡಿರುವಂತಹ ಆರೋಪ. ಆದರೆ ಈ ಆರೋಪ ಸುಳ್ಳು ಎನ್ನುವಂಥದ್ದು ಸಚಿವ ಶಿವರಾಜ್ ತಂಗಡಗಿಯವರ ಸ್ಪಷ್ಟನೆ. ಏಪ್ರಿಲ್ನಲ್ಲೇ ಮಠಕ್ಕೆ 1.5 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಇದು ರಾಜಕೀಯ ಪ್ರೇರಿತ ಆರೋಪ ಅಂತೇಳಿ ಶಿವರಾಜ್ ತಂಗಡಗಿಯವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿಶ್ವ ಗಾಣಿಗರ ಸಮುದಾಯ ಚಾರಿಟೇಬಲ್ ಟ್ರಸ್ಟ್, ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠ, ಇದರ ಸ್ವಾಮೀಜಿ ಪೂರ್ಣಾನಂದ ಸ್ವಾಮೀಜಿ ಇವರು ಈ ಹಿಂದೆ ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದಂಥವರು. ಬಿಜೆ ಪುಟ್ಟಸ್ವಾಮಿ ಈ ಹಿಂದೆ ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದಂಥವರು ಬಿಜೆ ಪುಟ್ಟಸ್ವಾಮಿ. ಅದಾದ ಬಳಿಕ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಗಾಣಿಗರ ಮಠದ ಮಹಾಸಂಸ್ಥಾನ ಮಠದ ಸ್ವಾಮೀಜಿ ಆದರು. ಈಗ ಇವರ ಹೆಸರು ಪೂರ್ಣಾನಂದ ಸ್ವಾಮೀಜಿ. ಗಾಣಿಗ ಸಂಸ್ಥಾನದ ಪೂರ್ಣಾನಂದ ಸ್ವಾಮೀಜಿಯವರು ಈಗ ಶಿವರಾಜ್ ತಂಗಡಗಿಯವರ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ. 1.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೆ ಕಮಿಷನ್ ಅನ್ನು ಕೇಳಿದ್ದಾರೆ. 10 ದಿನದ ಒಳಗಡೆ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿದ್ದಾರೆ. ಆದರೆ ಸಚಿವ ಶಿವರಾಜ್ ತಂಗಡಗಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇದರ ಸಚಿವರು, ಆ ಆರೋಪ ಸುಳ್ಳು. 1.5 ಕೋಟಿ ರೂಪಾಯಿ ಅನುದಾನವನ್ನು ನಾವು ಈಗಾಗಲೇ ಏಪ್ರಿಲ್ನಲ್ಲೇ ಮಠಕ್ಕೆ ಬಿಡುಗಡೆ ಮಾಡಿದ್ದೀವಿ ಅಂತೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏಪ್ರಿಲ್ನಲ್ಲೇ ಮಠಕ್ಕೆ ಬಿಡುಗಡೆ ಮಾಡಿದ್ದೀವಿ ಅಂತೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಈಗ ಯಾರ ಆರೋಪ ನಿಜ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕೆ ಈ ಆರೋಪವನ್ನು ಮಾಡಿದ್ರು ಸ್ವಾಮೀಜಿಯವರು? ಯಡಿಯೂರಪ್ಪನವರ ಆಪ್ತರು, ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದಂಥವರು ಬಿಜೆ ಪುಟ್ಟಸ್ವಾಮಿ. ಇವರು ಈಗ ಸ್ವಾಮೀಜಿ, ಗಾಣಿಗರ ಮಹಾಸಂಸ್ಥಾನ ಮಠದ ಪೂರ್ಣಾನಂದ ಸ್ವಾಮೀಜಿ. ನಾವು ಇಲ್ಲಿ ಒಂದು ಆರ್ಡರ್ ಕಾಪಿಯನ್ನು ನೋಡಬೇಕು. ಏನು ಅಂತ ಹೇಳಿದ್ರೆ, ಇಲ್ಲೊಂದು ಆದೇಶ ಇದೆ, ಸರ್ಕಾರದ ಆದೇಶ. 109 ಲಕ್ಷ ನೂರು ಕೋಟಿ ಇದರಲ್ಲಿ ಮೊದಲನೆಯ ತ್ರೈಮಾಸಿಕದಲ್ಲಿ ಹಣವನ್ನು ಬಿಡುಗಡೆ ಮಾಡಿರುವ ಬಗ್ಗೆ ಇಲ್ಲಿ ಉಲ್ಲೇಖ ಇದೆ. ವಿಶ್ವ ಗಾಣಿಗರ ಸಮುದಾಯ ಚಾರಿಟೇಬಲ್ ಟ್ರಸ್ಟ್, ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಇದರ ಸರ್ವಾಂಗೀಣ ಅಭಿವೃದ್ಧಿ ಕಾಮಗಾರಿಗೆ ಮಂಜೂರಾದ 3.5 ಕೋಟಿ ರೂಪಾಯಿ ಅನುದಾನದಲ್ಲಿ ಬಿಡುಗಡೆಗೆ ಬಾಕಿ ಇರುವ 1.5 ಕೋಟಿ ರೂಪಾಯಿ ಅಂದರೆ 150 ಲಕ್ಷ 1.5 ಕೋಟಿ ರೂಪಾಯಿ ಅನುದಾನವನ್ನ ಮಂಜೂರು ಮಾಡಿ ಮತ್ತು ಸದರಿ ಅನುದಾನವನ್ನ 2025-26 ಸಾಲಿನ ಆರ್ಥಿಕ ವರ್ಷದಲ್ಲಿ ವಿವಿಧ ಸಮುದಾಯಗಳ ಅಭಿವೃದ್ಧಿ ಕಾರ್ಯಕ್ರಮದಡಿ ಒದಗಿಸುವ ಅನುದಾನದಲ್ಲಿ ಭರಿಸತಕ್ಕದ್ದು ಅಂತೇಳಿ ಆದೇಶವನ್ನ ಕೊಡಲಾಗಿದೆ. ಯಾವಾಗ? ಇದು ಏಪ್ರಿಲ್ನಲ್ಲಿ ಕೊಟ್ಟಿರುವಂತಹ ಆದೇಶ, ಏಪ್ರಿಲ್ನಲ್ಲಿ ಕೊಡಮಾಡಲಾಗಿರುವಂತಹ ಆದೇಶ ಇದು. ಸೊ ಈ ಸ್ವಾಮೀಜಿ ಈಗ ಆರೋಪವನ್ನು ಮಾಡ್ತಾ ಇರುವಂತದ್ದೇನು? 1.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೆ ನಮ್ಮ ಹತ್ರ ಲಂಚವನ್ನ ಕೇಳಿದ್ದಾರೆ ಸಚಿವರು ಅಂತೇಳಿ. ಆದರೆ ಹಿಂದುಳಿದ ವರ್ಗಗಳ ಇಲಾಖೆಯ ಆದೇಶದ ಪ್ರತಿಯನ್ನು ನಾವು ಗಮನಿಸ್ತಾ ಇದ್ರೆ, ಆ ಆದೇಶದ ಪ್ರಕಾರ 3.5 ಕೋಟಿ ರೂಪಾಯಿ ಅನುದಾನದಲ್ಲಿ ಬಿಡುಗಡೆಗೆ ಬಾಕಿ ಇರುವಂತಹ 150 ಲಕ್ಷ ಅಥವಾ 1.5 ಕೋಟಿ ರೂಪಾಯಿ ಅನುದಾನವನ್ನ
ಮಂಜೂರು ಮಾಡಲಾಗಿದೆ. ಸಮುದಾಯ ಭವನ ವಿದ್ಯಾರ್ಥಿ ನಿಲಯಗಳ ಕಟ್ಟಡಗಳ ನಿರ್ಮಾಣಕ್ಕೆ 2025-26ನೇ ಸಾಲಿನ ಮೊದಲನೆಯ ತ್ರೈಮಾಸಿಕದಲ್ಲಿ ಸರ್ಕಾರದಿಂದ ಬಿಡುಗಡೆಯಾಗಿರುವ 2,725 ಲಕ್ಷಗಳಿಂದ ವಿಶ್ವ ಗಾಣಿಗರ ಸಮುದಾಯ ಚಾರಿಟೇಬಲ್ ಟ್ರಸ್ಟ್ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠ ಇದರ ಸರ್ವಾಂಗೀಣ ಅಭಿವೃದ್ಧಿ ಕಾಮಗಾರಿಗೆ ಮಂಜೂರಾಗಿರುವ ಅನುದಾನ 1.5 ಕೋಟಿ ಅಥವಾ 150 ಲಕ್ಷ ರೂಪಾಯಿಗಳನ್ನು ಜಿಲ್ಲಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲೆಯವರಿಗೆ ಕೆಳಗಂಡ ನಿಬಂಧನೆಗಳಿಗೆ ಒಳಪಟ್ಟು ಮರುಬಿಡುಗಡೆಗೆ ಆದೇಶವನ್ನು ಕೊಡಲಾಗಿದೆ ಅಂತೇಳಿ ಹಿಂದುಳಿದ ವರ್ಗಗಳ ಇಲಾಖೆಯ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಹಾಗಾದ್ರೆ ಈ ಸ್ವಾಮೀಜಿ ಮಾಡ್ತಾ ಇರುವಂಥ ಆರೋಪದಲ್ಲಿ ಎಷ್ಟು ಸತ್ಯಾಂಶ ಇದೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕೆ ಸ್ವಾಮೀಜಿ ಅವರು ಈ ಆರೋಪವನ್ನು ಮಾಡಿದ್ದಾರೆ ಅಂತೇಳಿ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು. 2022ರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತಹ ಮತ್ತು ಅದಾದ ಬಳಿಕ ಸ್ವಾಮೀಜಿಯಾಗಿ ಬದಲಾದಂತಹ ಸನ್ಯಾಸವನ್ನು ಸ್ವೀಕಾರ ಮಾಡಿದಂತಹ BJ ಪುಟ್ಟಸ್ವಾಮಿ ಅವರ ನೇತೃತ್ವದ ಅಂದರೆ ಈಗ ಪೂರ್ಣಾನಂದ ಸ್ವಾಮೀಜಿ ಇವರ ಮಠಕ್ಕೆ 2022ರಲ್ಲಿ ಆಗಿನ ಬಿಜೆಪಿ ಸರ್ಕಾರ ಅಪಾರ ಪ್ರಮಾಣದಲ್ಲಿ ಬೆಂಗಳೂರಲ್ಲಿ ಜಮೀನನ್ನು ಮಂಜೂರು ಮಾಡ್ತು, ಸರ್ಕಾರಿ ಭೂಮಿಯನ್ನು ಮಂಜೂರು ಮಾಡ್ತು, ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿತ್ತು. ಆ ಭೂಮಿ ಮಂಜೂರು ಮತ್ತು ಅನುದಾನ ಬಿಡುಗಡೆಯನ್ನು ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ಗೆ ಹನುಮೇಗೌಡ ಎನ್ನುವಂಥವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಪೂರ್ಣಾನಂದ ಸ್ವಾಮೀಜಿ ಇವರು ಈ ಹಿಂದೆ ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದರಿಂದಾಗಿ ತಮ್ಮ ರಾಜಕೀಯ ಪ್ರಭಾವವನ್ನು ಯಡಿಯೂರಪ್ಪನವರ ಜೊತೆಗೆ ತಮಗಿದ್ದಂಥ ಆಪ್ತತೆಯನ್ನು ಬಳಸಿಕೊಂಡು ಇಷ್ಟು ಮೊತ್ತದ ಭೂಮಿ, ಭಾರಿ ಪ್ರಮಾಣದ ಭೂಮಿ ಮತ್ತು ಭಾರಿ ಪ್ರಮಾಣದ ಅನುದಾನವನ್ನು ತಮ್ಮ ಮಠಕ್ಕೆ ಬಿಡುಗಡೆ ಮಾಡಿದ್ದಾರೆ ಎನ್ನುವಂಥದ್ದು ಆ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದ್ದಂತಹ ಆ ಅರ್ಜಿಯಲ್ಲಿ ಮಾಡಲಾಗಿದ್ದಂತಹ ಆರೋಪ. ಈಗ ಸ್ವತಃ ಇದೇ ಸ್ವಾಮೀಜಿಯವರು ಈಗ ಶಿವರಾಜ್ ತಂಗಡಗಿಯವರ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ. ನೋಡೋಣ, ಶಿವರಾಜ್ ತಂಗಡಗಿಯವರು ಕೂಡ ಸದ್ಯದ ಮಟ್ಟಿಗೆ ನಿರಾಕರಣೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಬೇಕು ಸಚಿವರು ಕೂಡ. ರಿಯಾಲಿಟಿ ಏನು ಅಂತೇಳಿ, ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಸ್ವಾಮೀಜಿಗಳು ಹೇಳಿದಂತಹ ಸಂದರ್ಭದಲ್ಲಿ ಜನ ರಾಜಕಾರಣಿಗಳ ಬದಲು ಸ್ವಾಮೀಜಿಯವರನ್ನು ನಂಬಕ್ಕೆ ಶುರು ಮಾಡಿಬಿಡ್ತಾರೆ. ಆಮೇಲೆ ಸಮುದಾಯಕ್ಕೆ, ಈಗ ಗಾಣಿಗ ಸಮುದಾಯಕ್ಕೆ ಈ ಸ್ವಾಮೀಜಿಯವ್ರು ಏನು ಹೇಳ್ತಾರೆ ಅದೇ ನಿಜ ಆಗಿರುತ್ತೆ ಅಥವಾ ಇವರ ಆರೋಪವೇ ನಿಜ ಆಗಿರುತ್ತೆ. ಆ ಸಂದರ್ಭದಲ್ಲಿ ರಾಜಕಾರಣಿಗಳು ಅಥವಾ ಸಚಿವರನ್ನು ಅವರು ಈ ಥರ ಮಾಡಿರ್ಬೋದು ಅಂಥೇಳಿ ಡೌಟ್ ಬಂದಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬರೀ ನಿರಾಕರಣೆ ಮಾಡುವಂಥದ್ದಲ್ಲ, ಅದಕ್ಕೆ ಪೂರಕವಾದಂತಹ ದಾಖಲೆಗಳು ಅನುದಾನ ಬಿಡುಗಡೆಗೆ ಸಂಬಂಧಪಟ್ಟಾಗ ಫೈನಲಿ ಇಟ್ ಈಸ್ ಅ ಗೌರ್ಮೆಂಟ್ ಮನಿ, ಯಾರ ದುಡ್ಡು ಅಲ್ಲ, ಸರ್ಕಾರದ ಕಡೆಯಿಂದ ಜನಸಾಮಾನ್ಯರ ತೆರಿಗೆ ದುಡ್ಡನ್ನು ಮಠಮಾನ್ಯಗಳು ಸಾಮಾಜಿಕ ಕಳಕಳಿ, ಸಾಮಾಜಿಕ ಹಿತಾಸಕ್ತಿ, ಸಾಮಾಜಿಕ ಉದ್ಧಾರಕ್ಕೆ ಮಠಮಾನ್ಯಗಳು ಕೆಲಸ ಮಾಡ್ತವೆ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಅಂತಹ ಮಠಮಾನ್ಯಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡುತ್ತೆ. ಫೈನಲಿ ದುಡ್ಡು ಯಾರ್ದು? ಅದು ನಮ್ಮದು, ನಿಮ್ಮದು, ಎಲ್ಲರದ್ದು, ಈ ರಾಜ್ಯದ ತೆರಿಗೆದಾರರದ್ದು. ಸೊ ಹಕ್ಕಿದೆ ಎಲ್ರಿಗೂ ಕೇಳಲಿಕ್ಕೆ. ಮಠಕ್ಕೆ ಎಷ್ಟು ಕೊಟ್ರಿ, ಆ ಮಠಕ್ಕೆ ಕೊಟ್ಟಂಥ ದುಡ್ಡಲ್ಲಿ ಎಷ್ಟು ಕೆಲಸ ಆಯಿತು, ಅದು ನಿಜಕ್ಕೂ ಕೆಲಸ ಆಗಿದೆಯಾ ಅಥವಾ ಸಚಿವರು ಎಷ್ಟು ಕಮಿಷನ್ ತಗೊಂಡಿದ್ದಾರೆ ಕೇಳಲಿಕ್ಕೆ ರಾಜ್ಯದ ಎಲ್ಲ ಜನಸಾಮಾನ್ಯರಿಗೂ ಹಕ್ಕಿದೆ. ಕಾರಣ ಏನು ಅಂತ ಹೇಳಿದ್ರೆ ಸರ್ಕಾರದಿಂದ ಹೋಗ್ತಾ ಇರುವಂತಹ ಅನುದಾನ ಅಂದರೆ ಜನಸಾಮಾನ್ಯರು ಕಟ್ಟಿರುವಂತಹ ತೆರಿಗೆ ದುಡ್ಡು. ಸೊ ಸಚಿವರು ಒಂದಿಷ್ಟು ದಾಖಲೆಗಳನ್ನು ಸ್ಪಷ್ಟನೆಯ ಮುಖಾಂತರ ಬಿಡುಗಡೆ ಮಾಡಬೇಕು. ಅಥವಾ ಅವರು ಏನೋ ಸ್ವಾಮೀಜಿಯವರು ಹೇಳಿದ್ದಾರೆ 10 ದಿನದಲ್ಲಿ ನಾನು ನನ್ನ ಮುಂದಿನ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ, ನಾನು ಸುಮ್ಮನಿರಲ್ಲ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಬಟ್ ಆಸ್ ಆಫ್ ನೌ ನಮಗಿರುವಂಥ ದಾಖಲೆಗಳ ಪ್ರಕಾರ ಹಿಂದುಳಿದ ವರ್ಗಗಳ ಇಲಾಖೆ 1.5 ಕೋಟಿ ರೂಪಾಯಿ, ಅವರು ಏನು ಆರೋಪವನ್ನು ಮಾಡಿದ್ದಾರೆ ಆ 1.5 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.